ಭಾವಿ ಸಮೀರ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ವೈಭವೋತ್ಸವ ಅವರ ಅವತಾರ ಕ್ಷೇತ್ರವಾಗಿರತಕ್ಕಂತಹ ಈ ಹೂವಿನ ಕೆರೆಯಲ್ಲಿ ವೈಭವದಿಂದ ನಡೀತಾ ಇದೆ. ಹೂವಿನ ಕೆರೆಯಲ್ಲಿ ಅರಳಿದ ಕಮಲದ ಹೂವಿನ ಪರಿಮಳ ಸುಗಂಧ ಅದು ಇವತ್ತು ಜಗದುದ್ದಕ್ಕೂ ಕೂಡ ಮತ್ತೆ ಪುನಃ ನಮ್ಮ ಶ್ರೀಗಳವರ ಸಾರಥ್ಯದಲ್ಲಿ ಮತ್ತೆ ಪುನಃ ಊರೆಲ್ಲ ತುಂಬುತ್ತಾ ಇದೆ. ಪರಿಮಳವನ್ನು ಹಾಗೆ ಹೊತ್ತು ಸಾಗುವ ಕಾರ್ಯ ಅದು ವಾಯುವಿನದ್ದು. ವಾಯುದೇವರು ಅವರೊಳಗೆ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಆ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಹತ್ವ ಏನಿದೆ ಅದು ಮತ್ತೊಮ್ಮೆ ಜಗದುದ್ದಗಲಕ್ಕೂ ಹರಡುವಂತಹ ದೊಡ್ಡ ಕೆಲಸ ಅದು ವಾಯುದೇವರ ಅನುಗ್ರಹದಿಂದ ಅವರಲ್ಲಿ ಆಗ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಶ್ರೀಗಳವರು ಇಂತಹ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ವೈಭವೋತ್ಸವವನ್ನು ಎಲ್ಲ ಭಕ್ತರ ಜೊತೆಗೂಡಿಕೊಂಡು ನಡೆಸ್ತಾ ಇದ್ದಾರೆ. ಅವರ ಪ್ರೀತಿ ಅಭಿಮಾನ ನಮ್ಮ ಮೇಲೆ ವಿಶೇಷವಾಗಿದೆ. ಇದಕ್ಕೂ ಕಾರಣ ಇವರ ಗುರುಗಳು ಶ್ರೀ ಶ್ರೀ ವಿಶ್ವೋತ್ತಮ ತೀರ್ಥರು ಇವರನ್ನು ಪಟ್ಟ ಶಿಷ್ಯನಾಗಿ ಸ್ವೀಕಾರ ಮಾಡೋದಕ್ಕೆ ಮುಂಚೆ ಕಿರಿಯ ಪಟ್ಟದ ಶಿಷ್ಯನಾಗಿ ಸ್ವೀಕರಿಸಿದ ನಮ್ಮನ್ನು ಗಾಬರಿ ಬೀಳಬೇಡಿ. ಪರ್ಯಾಯ ನಿರ್ವಹಣೆ ಮಾಡಬೇಕು ಅಂತಾದರೆ ಕಿರಿಯ ಪಟ್ಟಕ್ಕೆ ಅಂತ ಇನ್ನೊಬ್ಬರನ್ನು ಸ್ವೀಕರಿಸ್ತಾರೆ. ಶ್ರೀಗಳವರಿಗೆ ಆಶ್ರಮ ಸ್ವೀಕಾರ ಹುಟ್ಟು ಮುಂಚೆ ಆಶ್ರಮಕ್ಕಿಂತ ಮುಂಚೆ ಹಿರಿಯ ಶ್ರೀಗಳವರು ಹಾಗೆ ಕಿರಿಯ ಪಟ್ಟಕ್ಕೆ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದ್ದು ನಮ್ಮನ್ನು. ಹಾಗೆ ಮಾಡಿ ಆ ತುಳಸಿ ಸಂಕೀರ್ತನೆಯ ಒಂದು ಪ್ರಸಾರದಲ್ಲಿ ದೊಡ್ಡ ಅನುಗ್ರಹವನ್ನು ನಮಗೆ ಮಾಡಿದ್ದಾರೆ. ಹಾಗೆ ಅವರ ಅನುಗ್ರಹವೂ ಕೂಡ ನಮ್ಮ ಮೇಲೆ ವಿಶೇಷ ಇದೆ ಅಂತ ಸದಾ ನಾವು ಅದನ್ನು ಸಂತೋಷದಿಂದ ಅನುಭವಿಸ್ತಾ ಇದ್ದೇವೆ. ಶ್ರೀಗಳವರ ಅಭಿಮಾನವೂ ಕೂಡ ಇದೇ ರೀತಿ ನಮ್ಮ ಮೇಲೆ ನಿರಂತರವಾಗಿದೆ. ಹರಿಗುರುಗಳ ಅನುಗ್ರಹ ಶ್ರೀರಕ್ಷೆ ಹೀಗೆ ನಮ್ಮೆಲ್ಲರ ಮೇಲೆ ನಿರಂತರ ಇರಲಿ ಅಂತ ಹೇಳಿಕೊಂಡು ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಿತಮಸ್ತು.